ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಬ್ರಿಂಜಾಲ್ ಉಪಮಾ ಮಾಡೋಣ. ಬದನೆಕಾಯಿ ಉಪ್ಪಿಟ್ಟು. ಇದಕ್ಕೆ ನಾನು ಸ್ವಲ್ಪ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ತುಂಬ ಒಳ್ಳೆಯದು. ಬದನೆಕಾಯಿ ಸೋಂಕುಗಳ ವಿರುದ್ಧ ಹೋರಾಡ್ತದೆ ಮತ್ತು ವಿಟಮಿನ್ ಸಿ ಅಧಿಕವಾಗಿದೆ. ಇದಕ್ಕೆ ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬದನೆಕಾಯಿ ನಾನು ತೊಗೊಂಡಿದ್ದೀನಿ ನೋಡಿ. ಕ್ಯಾರೆಟು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡೆಯಿಂದ ನೋಡಿ ಇನ್ನೇನು ಮತ್ತೆ ಏನು ಜಾಸ್ತಿ ಮಸಾಲೆ ಏನಿಲ್ಲ. ಇದಕ್ಕೆ ಸಿಂಪಲ್ಲು ಉಪ್ಪಿಟ್ಟು. ಇದಕ್ಕೆ ಫಸ್ಟ್ ಈಗ ನಾವು ರವೆನ ಈಗ ಹುರ್ಕೊಳ್ಳೋಣ. ಇದು ನಾನು ಇವಾಗ ರವೆನ ಹುರಿದಾಯ್ತು. ಇವಾಗ ಬಾಣಲಿ ಇಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕಿದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಎಲ್ಲ ಸೇರಿಸ್ಕೊಂಡು ಉದ್ದಿನಬೇಳೆ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಬದನೆಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಮತ್ತು ತ್ವಚೆಯ ಉಳಪಿಗೂ ಕೂಡ ಇದು ಒಳ್ಳೆಯದು. ಇವಾಗ 2-3 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. 3 ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿದ್ದೀನಿ. ಈಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಕರಿಬೇವು ಸೊಪ್ಪು ತಾಜಾವಾಗಿದೆ, ಮನೇಲಿ ಬೆಳೆದಿರೋದ್ರಿಂದ ಫ್ರೆಶ್ ಆಗಿ ಕಿತ್ತಾಕ್ತಾ ಇದ್ದೀನಿ. ಇದರಲ್ಲಿ ಖನಿಜಾಂಶಗಳು ಜಾಸ್ತಿ ಇದೆ. ಈ ಬದನೆಕಾಯಿನಲ್ಲಿ ನಾರಿನಂಶಗಳು ಜಾಸ್ತಿ ಇದೆ ಮತ್ತು ಸತ್ವಗಳು ಹೇರಳವಾಗಿದೆ. ನೋಡಿ, ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ತೂಕ ನಷ್ಟಕ್ಕೆ ಮತ್ತು ಸಕ್ಕರೆ ಮಟ್ಟವನ್ನು ಸಹ ಇದು ನಿಯಂತ್ರಣ ಮಾಡುತ್ತೆ. ಮೂಳೆಗಳನ್ನು ಬಲಪಡಿಸುತ್ತೆ ಬದನೆಕಾಯಿಗಳು. ಈಗ ಟೊಮೆಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾನ್ಸರ್ ಕೋಶಗಳನ್ನು ಕೂಡ ತೆಗೆದುಹಾಕುತ್ತೆ ಅಂತ ಹೇಳ್ತಾರೆ. ಮೆದುಳಿನ ಕಾರ್ಯಕ್ಕೆ ಹೇಳಿ ಮಾಡಿಸಿದ ತರಕಾರಿ ಅಂತ ಇದು. ರಕ್ತಹೀನತೆಯನ್ನು ಕೂಡ ತಡೆಯುತ್ತೆ. ಹೃದಯಕ್ಕೂ ಹಾರ್ಟ್ಗೂ ಒಳ್ಳೆಯದು. ತೂಕವನ್ನು ಕಡಿಮೆ ಮಾಡ್ಬೋದಂತೆ. ಈಗ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಹಾಕಿದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ಬದನೆಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಫ್ರೆಂಡ್ಸ್, ಇನ್ನೊಂದು ನಿಮಗೆ ಟಿಪ್ಸು ಹೇಳ್ತಾ ಇದ್ದೀನಿ. ಬದನೆಕಾಯಿ ಕಟ್ ಮಾಡುವಾಗ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ನೀವು ಬದನೆಕಾಯಿ ಹಾಕಿ, ಅದು ಕಪ್ಪರಲ್ಲ, ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ವೀಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ನನ್ನ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಇವಾಗ ಜೀರಿಗೆನ ನಾನು ಮರ್ತಿದ್ದೆ, ಅದಕ್ಕೆ ಜೀರಿಗೆ ಇಲ್ಲದೇ ಇರೋ ಅಡುಗೆನೇ ಇಲ್ಲ. ಹಾಗಾಗಿ ಯಾವುದೇ ಅಸಿಡಿಟಿ, ಗ್ಯಾಸ್ ಟ್ರಬಲ್ ಯಾವುದು ಕೂಡ ಬರ್ದಂಗೆ ಆಗುತ್ತೆ. ಹಾಗಾಗಿ ನಾನು ಜೀರಿಗೆನ ಸೇರಿಸಿದ್ದೀನಿ ನೋಡಿ. ಫ್ರೈ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ. ನೋಡಿ, ಇವಾಗ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಈಗೆಲ್ಲನೂ ಒಂದು ಕಡೆಯಿಂದ ಬಾಡಿಸ್ಕೊಳ್ಳೋಣ. ಬೇಗ ಆಗೋದು ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಏನು ಮಾಡಬೇಕು, ತಿಂಡಿ ಏನು ಮಾಡಬೇಕು ಅಂತ ಟೆನ್ಷನ್ ಆಗುತ್ತೆ. ಆವಾಗ ಬೇಗ ಆಗೋದೇ ಉಪ್ಪಿಟ್ಟು. ಇವಾಗ ಅದಕ್ಕೆ ನೀರು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀರಿ, ಎಷ್ಟು ಜನಕ್ಕೆ ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟಕ್ಕೆ ಮಾಡಿ.
1 ಲೋಟ ರವೆಗೆ 2 ಲೋಟ ನೀರು ಹಾಕಬೇಕು ನೋಡಿ. ಎಲ್ಲ ಈಗ ಮಳ್ತಾ ಇದೆ. ಇವಾಗ ನಾನು ಮಾಡ್ತಾಯಿದ್ದು ಬನ್ಸಿ ರವೆ ಉಪ್ಪಿಟ್ಟು, ಅದನ್ನು ಇವಾಗ ಒಂದು ಕಡೆ ಎಲ್ಲ ಸೇರಿಸೋಣ ಫ್ರೆಂಡ್ಸ್. ಇನ್ನೊಂದು ಸಣ್ಣ ರವೆ, ಮೀಡಿಯಮ್ ರವೆ ಮತ್ತು ಚಿರೋಟಿ ರವೆ ಎಲ್ಲ ಗಂಟಾಗ್ಬಿಡುತ್ತೆ. ಬಟ್ ಬನ್ಸಿ ರವೆಲಿ ಗಂಟಾಗಲ್ಲ ನೋಡಿ. ಇವಾಗ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಡಯಟ್ ಫುಡ್ಡು ಕೂಡ ಉಪ್ಪಿಟ್ಟು, ಬೇಗನೂ ಆಗುತ್ತೆ ವಾರಗಳಲ್ಲೆಲ್ಲ. ಉಪ್ಪಿಟ್ಟಲ್ಲಿ ಮಾಮೂಲಿ ತರಕಾರಿ ವೆಜಿಟೇಬಲ್ ಹಾಕಿ ಮಾಡೋದೇ ಬೇರೆ ಇರುತ್ತೆ. ಈ ಬದನೆಕಾಯಿ ಕೂಡ ಸೇರಿಸಿ ಮಾಡೋದೇ ಉಪ್ಪಿಟ್ಟು ಬೇರೆ, ಇದೇ ಟೇಸ್ಟ್ ಬೇರೆ. ಹಾಗಾಗಿ ನೋಡಿ ಇವಾಗ ಎಲ್ಲ ಅದಕ್ಕೆ ಬಂದಿದೆ, ಚೆನ್ನಾಗಿದೆ. ಇವಾಗ ಸ್ವಲ್ಪ ಅದು ಅಳ್ಳಬೇಕಲ್ಲ, ಅದಕ್ಕೆ ಮುಚ್ಚಿದೆ. ಎಲ್ಲ ಕರೆಕ್ಟಾಗಿ ಅಳ್ಳಿದೆ, ಒಳ್ಳೆ ಚೆನ್ನಾಗಿದೆ ನೋಡಿ. ಉದುರಿಗೆ ಚೆನ್ನಾಗಿದೆ. ಉದುರು ಇದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ. ಆಯಿಲ್ ಜಾಸ್ತಿ ಮೀಡಿಯಮಾಗಿ ಹಾಕಬೇಕು, ಕಡಿಮೆನೂ ಹಾಕ್ಬಾರ್ದು. ಮತ್ತು ಉದುರಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ. ಈಗ ಸರ್ವ್ ಮಾಡೋದಷ್ಟೇ. ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನೆಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.